ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಳೆದ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ನಲ್ಲಿ ಆಕ್ಸಿಜನ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಐ ಹೋಪ್ ಯು ರಿಮೆಂಬರ್ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ನ ನಾವು ಸ್ಟಡಿ ಮಾಡಿ ಹಿಮೋಗ್ಲೋಬಿನ್ ನಲ್ಲಿ ಹೆಂಗೆ ಆಕ್ಸಿಜನ್ ಕ್ಯಾರಿ ಆಗುತ್ತೆ ಅಂತ ನೋಡಿದ್ವಿ. ಅಂಡ್ ಆಲ್ಸೋ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್, ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಇದೆರಡನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ನಲ್ಲಿ ಆಕ್ಸಿಜನ್ ವಿ ಹ್ಯಾವ್ ಕಂಪ್ಲೀಟೆಡ್, ಕರೆಕ್ಟಾ? ಎಕ್ಸ್ಚೇಂಜ್ ಅಲ್ಲ, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ನಲ್ಲಿ ಆಕ್ಸಿಜನ್ ವಿ ಹ್ಯಾವ್ ಕಂಪ್ಲೀಟೆಡ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಪೆಂಡಿಂಗ್. ಸೊ ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ನಲ್ಲಿ ಅಥವಾ ಬ್ಲಡ್ ವೆಸಲ್ಸ್ ನಲ್ಲಿ ಅದು ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಯಾಕೆ ಇದು ಟ್ರಾನ್ಸ್ಪೋರ್ಟ್ ಆಗಬೇಕು? ಬಿಕಾಸ್ ಅದರದ್ದು ಪಿಕಪ್ ಲೊಕೇಶನ್ ಬೇರೆ ಇರುತ್ತೆ ಮತ್ತೆ ಡ್ರಾಪ್ ಆಗೋದು ಬೇರೆ ಇರುತ್ತೆ. ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಆಕ್ಸಿಜನ್ ಎಲ್ಲಿ ಪಿಕಪ್ ಆಗಿ ಎಲ್ಲಿ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ದೆ. ಐ ಹೋಪ್ ಯು ರಿಮೆಂಬರ್, ಅಲ್ವಿಯೋಲೈ ನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿಂದ ದಿಸ್ ಇಸ್ ಅ ಬ್ಲಡ್ ವೆಸಲ್. ಸೊ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಈ ಬ್ಲಡ್ ನಲ್ಲಿ ಅದು ಮೂವ್ ಆಗ್ತಾ ಆಗ್ತಾ ಡೆಸ್ಟಿನೇಷನ್ ಯಾವುದು? ಸೆಲ್ಸ್ ಗಳು. ಸೊ ಇಲ್ಲಿ ಬಂದ ಮೇಲೆ ಆ ಬ್ಲಡ್ ಆ ಆಕ್ಸಿಜನ್ ಅನ್ನ ಸೆಲ್ಸ್ ಗಳಿಗೆ ಕೊಡುತ್ತೆ. ಸೊ ಇಲ್ಲಿ ಪಿಕಪ್ ಆಗಿತ್ತು ಆಕ್ಸಿಜನ್, ಅದು ಸೆಲ್ಸ್ ಗೆ ರೀಚ್ ಆದ್ಮೇಲೆ, ಟಿಶ್ಯೂನ ರೀಚ್ ಆದ್ಮೇಲೆ ಅದು ಅಲ್ಲಿ ಡ್ರಾಪ್ ಆಗಿತ್ತು. ಓಕೆ, but in this video we are talking about the carbon dioxide. So transport of carbon dioxide ಮಾಡಕ್ಕಿಂತ ಮುಂಚೆ ಕಾರ್ಬನ್ ಡೈಆಕ್ಸೈಡ್ ಪಿಕಪ್ ಪಾಯಿಂಟ್ ಎಲ್ಲಿದೆ, ಓಕೆ, ಅದರದ್ದು ಡ್ರಾಪ್ ಪಾಯಿಂಟ್ ಎಲ್ಲಿದೆ ಅದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು. ಅಂದ್ರೆ ಎಕ್ಸ್ಪ್ಲೇಷನ್ ಅನ್ನ ಬರೀಬೇಕಾದ್ರೆ ಈಸಿಯಾಗಿ ನೀವು ಅದನ್ನ ಹೇಳ್ತಾ ಹೋಗ್ಬೋದು. ಕಾರ್ಬನ್ ಡೈಆಕ್ಸೈಡ್ ಪಿಕಪ್ ಪಾಯಿಂಟ್ ಎಲ್ಲ ಆಗ್ಬೋದು. ಸೊ ಪಿಕಪ್ ಪಾಯಿಂಟ್ ಆಗ್ಬೇಕು ಅಂದ್ರೆ ಅದು ಪ್ರೊಡ್ಯೂಸ್ ಎಲ್ಲ ಆಗ್ತಾ ಇದೆ, ಅಲ್ಲಿ ಪಿಕಪ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಾಡಿನಲ್ಲಿ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ? ಸೆಲ್ಸ್ ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಯಾಕೆ? ಬಿಕಾಸ್ ಸೆಲ್ಸ್ ನಲ್ಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಆಗ್ತಾ ಇರುತ್ತಲ್ಲ. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೆ ಏನು? ಇಲ್ಲಿ ಸಿಕ್ಕಂತಹ ಆಕ್ಸಿಜನ್ ಅನ್ನ ಇಟ್ಕೊಂಡು ಸೆಲ್ಸ್ ಗಳು ಏನ್ ಮಾಡ್ತವೆ? ತಮ್ಮಲ್ಲಿರುವಂತಹ ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳನ್ನ, ಅಬ್ಸಾರ್ಬ್ಡ್ ಫುಡ್ ಪಾರ್ಟಿಕಲ್ಸ್ ಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಇರ್ತವೆ. ಸೊ ಅವಾಗ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಮೊದಲನೇ ವಿಡಿಯೋದಲ್ಲಿನೇ ಓದಿದ್ವಿ ಈ ಚಾಪ್ಟರ್ ಅದ್ದು. ಸೊ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಈ ಟಿಶ್ಯೂಸ್ ನಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಫಾರ್ಮ್ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಲ್ಲಿರುವಂತಹ ಏನು ಕ್ಯಾಪಿಲರಿ ವಾಲ್ ಇದೆಯಲ್ಲ, ಇಲ್ಲಿ ಪಿಕಪ್ ಮಾಡ್ಕೋತವೆ. ಸೊ ದಿಸ್ ಈಸ್ ದ ಪಿಕಪ್ ಪಾಯಿಂಟ್ ಹಿಯರ್. ಸೊ ಆಕ್ಸಿಜನ್ ಅದ್ದು ಎಕ್ಸಾಕ್ಟ್ಲಿ ಅಪೋಸಿಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಪಿಕಪ್ ಆಗ್ತಾ ಇದೆ. ನೆಕ್ಸ್ಟ್ ಅದು ಟ್ರಾನ್ಸ್ಪೋರ್ಟ್ ಆಗ್ತಾ ಆಗ್ತಾ ಅದು ಎಲ್ಲಿ ಡ್ರಾಪ್ ಆಗ್ಬೇಕು? ಅದು ಬಂದು ಇಲ್ಲಿ ಅಲ್ವಿಯೋಲೈದಲ್ಲಿ ಹತ್ರ ಇರುವಂತಹ ಕ್ಯಾಪಿಲರೀಸ್ ಬಂದ ಮೇಲೆ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಅಲ್ವಿಯೋಲೈಗೆ ಅದು ಡ್ರಾಪ್ ಆಗ್ಬೇಕು. ಗೊತ್ತಾಯ್ತಾ? ಸೊ ಆಕ್ಸಿಜನ್ ಅಲ್ವಿಯೋಲೈ ರೀಜನ್ ನಲ್ಲಿ ಪಿಕಪ್ ಆಗಿ ಟಿಶ್ಯೂ ಲೆವೆಲ್ಗೆ ಡ್ರಾಪ್ ಆಗಿತ್ತು. ಸೊ ಈ ಡೈರೆಕ್ಷನ್ ನಲ್ಲಿ. ಅದೇ ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂ ಲೆವೆಲ್ಗೆ ಅದು ಪಿಕಪ್ ಆಗಿ ಅಲ್ವಿಯೋಲೈಗೆ ಬಂದ್ಮೇಲೆ ಅದು ಡ್ರಾಪ್ ಆಗುತ್ತೆ. ಸೊ ನೀವು ಹುಬ್ಳಿನಲ್ಲಿ ಇದ್ದೀರಾ, ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ. ಸೊ ಇದೇನು ರೂಟ್ ಇದೆಯಲ್ಲ, ಸೊ ಇಫ್ ದಿಸ್ ಈಸ್ ಹುಬ್ಳಿ ಫಾರ್ ಎಕ್ಸಾಂಪಲ್, ಓಕೆ, ಇದು ಬ್ಯಾಂಗ್ಳೂರ್. ಯಾವ್ದು ಬ್ಯಾಂಗ್ಳೂರು? ಅಲ್ವಿಯೋಲೈ ಬ್ಯಾಂಗ್ಳೂರ್. ಸೊ ನಿಮಗೆ ಹುಬ್ಳಿಯಿಂದ ಹತ್ತಿ ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಇಮ್ಯಾಜಿನ್ ಯು ಆರ್ ಅ ಕಾರ್ಬನ್ ಡೈಆಕ್ಸೈಡ್. ಸೊ ಯಾವ್ಯಾವ ರೀತಿನಲ್ಲಿ ಈ ಬ್ಲಡ್ ನಲ್ಲಿ ನೀವು ಮೂವ್ ಆಗ್ಬೋದು? ಕಾರು, ಬಸ್ಸು, ಟ್ರೈನು, ಹೆಂಗೆ ಮೂವ್ ಆಗ್ತಾ ಇದ್ದೀರಾ? ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ವಿಡಿಯೋ. ಗೊತ್ತಾಯ್ತಾ ಏನ್ ಕಲಿತಾ ಇದ್ದೀವಿ ಅಂತ? ಸೊ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಡಿಯೋದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂ ಲೆವೆಲ್ಗೆ ಹೆಂಗೆ ಪಿಕಪ್ ಮಾಡ್ಕೊಂಡು, ಯಾರು ಪಿಕಪ್ ಮಾಡ್ಕೋತಾ ಇದ್ದಾರೆ? ನಮ್ಮ ಬಾಡಿನಲ್ಲಿ ಇರುವಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವುದು? ಬ್ಲಡ್. ಸೊ ಬ್ಲಡ್ ಹೆಂಗೆ ಅದನ್ನ ಪಿಕಪ್ ಮಾಡ್ಕೊಂಡು ತನ್ನ ಮೂಲಕ ಅದನ್ನೆಲ್ಲ ತಗೊಂಡು ಹೋಗಿ ಈ ಅಲ್ವಿಯೋಲೈ ರೀಜನ್ ಗೆ ಬಂದ್ಮೇಲೆ ಅದನ್ನ ಅಲ್ವಿಯೋಲೈ ಕೊಡುತ್ತೆ. ಸೊ ಅಲ್ವಿಯೋಲೈಗೆ ಅದು ಒಂದ್ಸತಿ ರೀಚ್ ಆಯ್ತು ಅಂದ್ರೆ ದೆನ್ ವೆರಿ ಈಸಿ. ನಾವು ಉಸಿರನ್ನ ಹೊರಗಡೆ ಬಿಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್, ನಮ್ಮ ಬಾಡಿನಲ್ಲಿ ಕಂಟಿನ್ಯೂಸ್ ಆಗಿ ಟಿಶ್ಯೂಸ್ ಲೆವೆಲ್ಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಆಗ್ತಾ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಹಂಗಂತ ಇದನ್ನ ನಮ್ಮ ಟಿಶ್ಯೂಸ್ ನಲ್ಲೇ ಬಿಡುವಂಗಿಲ್ಲ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಾರ್ದು. ಸೊ ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಆಗುವಂತಹ ಏನು ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದನ್ನ ಇಲ್ಲಿ ಪಿಕ್ ಮಾಡ್ಬೇಕು, ಟ್ರಾನ್ಸ್ಪೋರ್ಟ್ ಮಾಡ್ಬೇಕು, ಅಲ್ವಿಯೋಲೈಗೆ ಬಂದು ಕೊಡ್ಬೇಕು, ಮತ್ತೆ ಪಿಕ್ ಮಾಡ್ಬೇಕು, ಟ್ರಾನ್ಸ್ಪೋರ್ಟ್ ಮಾಡ್ಬೇಕು, ಮತ್ತೆ ಅಲ್ವಿಯೋಲೈಗೆ ಬಂದು ಕೊಡ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗುವಂತಹ ಪ್ರೊಸೆಸ್. ಸೊ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮೇನ್ ಹೆಂಗಾಗತ್ತೆ ಅಂತ ನೋಡೋಣ. ನಾವು ಫಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ಇವಾಗ ನೋಡಿ, ದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಇನ್ ದ ಟಿಶ್ಯೂ ಸೆಲ್ಸ್. ಸೊ ಇಮ್ಯಾಜಿನ್ ದೀಸ್ ಆರ್ ದ ಟಿಶ್ಯೂ ಸೆಲ್ಸ್, ಸಿಂಪಲ್ ಆಗಿ. ಸೊ ಇಲ್ಲೇನಾಗ್ತಾ ಇದೆ? ಸೆಲ್ಯುಲಾರ್ ರೆಸ್ಪಿರೇಷನ್ ಆಗ್ತಾ ಇದೆ. ಸೊ ಐ ವಿಲ್ ಜಸ್ಟ್ ರೈಟ್ ಹಿಯರ್ ಫಾರ್ ಯುವರ್ ರೆಫರೆನ್ಸ್. So this is the cellular
ರೆಸ್ಪಿರೇಷನ್. ಸೊ ಸೆಲ್ಸ್ಗಳು ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾವೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾವೆ. ಓಕೆ, ಅಂಡ್ ಇಲ್ಲಿನ ಕಲರ್ ಚೇಂಜ್ ಮಾಡಿದ್ದೀನಲ್ಲ, ಸೊ ಈ ಕಲರ್ ಚೇಂಜ್ ಮಾಡಿದಂತಹ ಏನು ರೂಟ್ ಇದೆಯಲ್ಲ, ಸೊ ದಿಸ್ ರೂಟ್ ಯು ಹ್ಯಾವ್ ಟು ಇಮ್ಯಾಜಿನ್ ಆಸ್ ಅ ಬ್ಲಡ್ ವೆಸಲ್ ಅಥವಾ ಕ್ಯಾಪಿಲರಿ ವಾಲ್. ಕ್ಯಾಪಿಲರಿ ವಾಲ್. ಸೊ ನಮಗೆ ಇವಾಗ ಟಿಶ್ಯೂ ನಲ್ಲಿ ಈ ಕ್ಯಾಪಿಲರಿ ವಾಲ್ವ್ ಇದೆ. ಟಿಶ್ಯೂಗೆ ಹತ್ರ ಇಟ್ಕೊಂಡು, ಅಂದ್ರೆ ಸೆಲ್ಸ್ ಗಳ ಹತ್ರ ಈ ಕ್ಯಾಪಿಲರಿ ವಾಲ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಒಂದ್ಸತಿ ಸೆಲ್ಸ್ ಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂತಂದ್ರೆ, ಸೊ ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಎಂಟರ್ಸ್ ದ ಬ್ಲಡ್. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ಗೆ ಬಂದ್ಮೇಲೆ ಬ್ಲಡ್ ನಲ್ಲಿ ಏನೇನಿರುತ್ತೆ? ಬ್ಲಡ್ ನಲ್ಲಿ ಪ್ಲಾಸ್ಮಾ ಇದೆ, RBC ಇದೆ, WBCs ಇದೆ. ಸೊ ಅದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಬ್ಲಡ್ ವೆಸಲ್ ಅನ್ನ ಎಂಟರ್ ಆಗುತ್ತಲ್ಲ, ಸೊ ವಾಟ್ ಇಟ್ ವಿಲ್ ಡೂ, ಯು ಹ್ಯಾವ್ ಟು ರಿಮೆಂಬರ್ 3% ಆಫ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಗೆಟ್ಸ್ ಡಿಸಾಲ್ವ್ಡ್. ಎಲ್ಲಿ? ಇಟ್ ಗೆಟ್ಸ್ ಡಿಸಾಲ್ವ್ಡ್ ಇನ್ ದ ಪ್ಲಾಸ್ಮಾ. ಓಕೆ, ಸೊ ಬ್ಲಡ್ ಇದೇನು ಪ್ಲಾಸ್ಮಾ ಇರುತ್ತಲ್ಲ, ಅದರಲ್ಲಿ 3% ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಎಂಟರ್ಡ್, ಸೊ ಇಟ್ ವಿಲ್ ಗೆಟ್ ಡಿಸಾಲ್ವ್ಡ್. Okay, so this point you have to remember. And when you compare the solubility, so iде full slide alli nanu ella explain ಮಾಡ್ತೀನಿ. So solubility of carbon dioxide is 20 times more than oxygen. ಈ ಪಾಯಿಂಟ್ ಅನ್ನ ಎಲ್ಲಿ ಓದಿದ್ವಿ ನಾವು? ಸ್ಟಾರ್ಟಿಂಗ್ ಅಲ್ಲಿ ಡಿಫ್ಯೂಷನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತಲ್ಲ, ಅವಾಗ್ಲೇ ಓದಿದ್ವಿ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಇದ್ದು ಸೊಲ್ಯುಬಿಲಿಟಿ ಆಸ್ ಇಟ್ ಈಸ್ ಕಂಪೇರ್ ಟು ಆಕ್ಸಿಜನ್ ಜಾಸ್ತಿನೇ ಇದೆ. ಸೊ ಒಳಗಡೆ ಬಂದ ತಕ್ಷಣ, ಬ್ಲಡ್ ವೆಸಲ್ ಒಳಗಡೆ ಬಂದ ತಕ್ಷಣ 3% ಆಫ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ ಡಿಸಾಲ್ವ್ಡ್ ಇನ್ ದ ಪ್ಲಾಸ್ಮಾ. ಇದು ಪ್ಲಾಸ್ಮಾ ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತಲ್ಲ, ಅಲ್ಲಲ್ಲಿ 3% ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗುತ್ತೆ. ಸೊ ಯು ಹ್ಯಾವ್ ಟು ಇಮ್ಯಾಜಿನ್. ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಲುಕ್ ಅಟ್ ದ ಡಯಾಗ್ರಾಮ್. ಈ ಪಾಯಿಂಟ್ ಅಲ್ಲಿ 3%, ಸಾರಿ ಈ ಪಾಯಿಂಟ್ ಅಲ್ಲ, ಇದು ಪಿಕಪ್ ಆಕ್ಸಿಜನ್ ಅದಾಯ್ತು. ಇಲ್ಲಿ ಸೆಲ್ಯುಲರ್ ಲೆವೆಲ್ಗೆ 3% ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಮಾದಲ್ಲಿ ಡಿಸಾಲ್ವ್ ಆಗ್ಬಿಡುತ್ತೆ. ಸೊ ಪ್ಲಾಸ್ಮಾ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಸೊ ಅಲ್ಲಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗಿ ಅಲ್ಟಿಮೇಟ್ಲಿ ಅಲ್ವಿಯೋಲೈಗೆ ಅದು ರೀಚ್ ಆಗುತ್ತೆ. ಸೊ ಇದು ಒನ್ ಸ್ಟೆಪ್. ಓಕೆ, ಸೊ ದಿಸ್ ವಿ ವಿಲ್ ಹೈಲೈಟ್ 3% ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಪ್ಲಾಸ್ಮಾ. ಓಕೆ, ಸೊ ಇದು ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡಿ. ಒಂದೇ ಸ್ಲೈಡ್ ನಲ್ಲಿ ಪೂರ್ತಿಯಾಗಿ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ. ಸೊ ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್, ನೆಕ್ಸ್ಟ್ 3% ಆದ್ಮೇಲೆ ಈ ಬ್ಲಡ್ ವೆಸಲ್ ಇದೆ ಅಂತಂದ್ರೆ, ಈ ಬ್ಲಡ್ ವೆಸಲ್ ನಲ್ಲಿ ಒಂದು RBC ಅಂತೂ ಇರ್ಲೇಬೇಕಾ? ಸೊ ವಿಲ್ ಡ್ರಾ ಅ ಸ್ಮಾಲ್ RBC, biconcave RBC ಹಿಯರ್. ಸೊ ದಿಸ್ ಈಸ್ ಒನ್ RBC, ಜಸ್ಟ್ ಇಮ್ಯಾಜಿನ್. ಓಕೆ, ಸೊ 3% ಹೊರಗಡೆ ಇದೆಯಾ. ನೆಕ್ಸ್ಟ್ ಏನಾಗುತ್ತೆ, ಅಬೌಟ್ 27% ಆಫ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಕಂಬೈನ್ಸ್ with hemoglobin. It combines with hemoglobin. What is the formation? Carboxyhemoglobin. So hemoglobin I'll write just as a HP. So I hope you remember, ನಾವು ಲಾಸ್ಟ್ ವಿಡಿಯೋದಲ್ಲಿ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡ್ಬೇಕಾದ್ರೆ 4 ಚೈನ್ ಅಂತ ಹೇಳಿದ್ವಿ. ನೆನಪಿದೆ? 2 ಆಲ್ಫಾ ಚೈನ್ ಇರ್ತವೆ, 2 ಬೀಟಾ ಚೈನ್ ಇರ್ತವೆ ಅಂತ. ಸೊ ಇದ್ರ ಮಧ್ಯದಲ್ಲಿ ಏನಿರುತ್ತೆ? ಹೀಮ್ ಗ್ರೂಪ್ ಇರುತ್ತೆ. ಓಕೆ, ಈ ಹೀಮ್ ಗ್ರೂಪಿಗೆ ಆಕ್ಸಿಜನ್ ಬಂದು ಅಟ್ಯಾಚ್ ಆಗುತ್ತೆ ಅಂತ ಹೇಳಿದ್ವಲ್ಲ. ಬಟ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಹಿಮೋಗ್ಲೋಬಿನ್ ಜೊತೆ ಅದು ಅಟ್ಯಾಚ್ ಆಗ್ಬೇಕಲ್ಲ, ಕಂಬೈನ್ ಆಗ್ಬೇಕಲ್ಲ, ಅವಾಗ ಅದು ಹೀಮ್ ಗ್ರೂಪಿಗೆ ಅಟ್ಯಾಚ್ ಆಗೋದಿಲ್ಲ. ಇನ್ಸ್ಟೆಡ್ ಇದೇನು ಚೈನ್ ಇದೆಯಲ್ಲ, ಅಂದ್ರೆ ಅಮೈನೋ ಆಸಿಡ್ ಚೈನ್ ಇದೆಯಲ್ಲ, ಸೊ ಈ ಅಮೈನೋ ಆಸಿಡ್ ಚೈನಿಗೆ ಕಾರ್ಬನ್ ಡೈಆಕ್ಸೈಡ್ ಬಂದು ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಆಕ್ಸಿಜನ್ ಅಟ್ಯಾಚ್ ಆಗುವಂತಹ ಜಾಗದಲ್ಲಿ ಯಾವುದೇ ಅಲ್ಟ್ರೇಷನ್ ಇರೋದಿಲ್ಲ. ದಿಸ್ ಈಸ್ ಒನ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಐ ಹ್ಯಾವ್ ಡ್ರಾನ್ ಹಿಯರ್. ಸೊ ಯಾಕೆ ಡ್ರಾ ಮಾಡಿದೆ ಅಂತಂದ್ರೆ, ಯು ಹ್ಯಾವ್ ಟು ರಿಮೆಂಬರ್, ಯಾವಾಗ ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆಗುತ್ತಲ್ಲ, ಅದು ಸೆಂಟರ್ ನಲ್ಲಿರುವಂತಹ ಹೀಮ್ ಗ್ರೂಪ್ಗೆ ಕಂಬೈನ್ ಆಗುತ್ತೆ. ಬಟ್ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಅಮೈನೋ ಆಸಿಡ್ ಲಾಂಗ್ ಚೈನ್ ಇರುತ್ತಲ್ವಾ, ಈ ಚೈನ್ ನಲ್ಲಿ ಅಮೈನೋ ಗ್ರೂಪ್ ಇರುತ್ತೆ ಒಂದ್ ಕಡೆ. ನಿಮ್ಗೆ ಸ್ಟ್ರಕ್ಚರ್ ನೆನಪಿದೆ ಅಮೈನೋ ಆಸಿಡ್ ಚೈನ್ ಹೆಂಗಿರುತ್ತೆ ಅಂತ. ಸೊ ಈ ಚೈನಿಗೆ ಬಂದು ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಚ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದನ್ನ ನಾವು ಕಾರ್ಬ್ ಅಮೈನೋ ಹಿಮೋಗ್ಲೋಬಿನ್ ಅಂತಾನು ಹೇಳ್ತೀವಿ. ಕಾರ್ಬ್ ಅಮೈನೋ ಹಿಮೋಗ್ಲೋಬಿನ್. ಓಕೆ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂದ್ರೂ ಒಂದೇ, ಕಾರ್ಬ್ ಅಮೈನೋ ಹಿಮೋಗ್ಲೋಬಿನ್. ಕಾರ್ಬ್ ಅಮೈನೋ ಹಿಮೋಗ್ಲೋಬಿನ್ ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಚ್ ಆಗಿದೆ ಎದಕ್ಕೆ? ಅಮೈನೋ ಗ್ರೂಪಿಗೆ. ಎದರ ಅಮೈನೋ ಗ್ರೂಪ್? ಹಿಮೋಗ್ಲೋಬಿನ್ ಅದು ಅಲ್ಲಿರುವಂತಹ ಚೈನ್ಸ್ ಅಮೈನೋ ಗ್ರೂಪ್.
ಸೊ ಈ ಪಾಯಿಂಟ್ ನೆನ್ಪಿಟ್ಕೋತೀರಾ. ಸೊ 3% ಇಲ್ಲಿ ಡಿಸಾಲ್ವ್ ಆಯ್ತು, 27% ನೆಕ್ಸ್ಟ್ ಇಲ್ಲಿ ಡಿಸಾಲ್ವ್ ಆಯ್ತು. ಓಕೆ, ಸೊ ಜಸ್ಟ್ ಐ ವಿಲ್ ಹೈಲೈಟ್ ದಿಸ್. ಇದು 2 ರೂಟ್ ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ. ಸೊ 3% ಪ್ಲಾಸ್ಮಾದಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಟುವರ್ಡ್ಸ್ ದ ಆಲ್ವಿಯೋಲೈ. ಆಮೇಲೆ 27% ಹಿಮೋಗ್ಲೋಬಿನ್ ಜೊತೆ, ಹಿಮೋಗ್ಲೋಬಿನ್ ಬಸ್ ಇದ್ದಂಗೆ. ಸೊ ಹಿಮೋಗ್ಲೋಬಿನ್ ಅಲ್ಲಿ ಹತ್ಕೊಂಡು 27% ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಮೂವ್ ಆಗ್ತಾ ಇದೆ. ಸೊ ಬ್ಲಡ್ ಹಿಂಗೆ ಮೂವ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಪ್ಲಾಸ್ಮಾನು ಮೂವ್ ಆಗ್ತಾ ಇರುತ್ತೆ, RBCನೂ ಮೂವ್ ಆಗ್ತಾ ಇರುತ್ತೆ. RBC ನಲ್ಲಿ ಏನಿರ್ತವೆ? ಹಿಮೋಗ್ಲೋಬಿನ್ ಇರ್ತವೆ. ಯು ರಿಮೆಂಬರ್ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಕಳೆದ ವಿಡಿಯೋದಲ್ಲಿ ಒಂದು RBC ನಲ್ಲಿ, ದಿಸ್ ಇಸ್ ದ RBC, ಒಂದು RBC ನಲ್ಲಿ ನಿಯರ್ಲಿ 260 to 280 ಮಿಲಿಯನ್ ಹಿಮೋಗ್ಲೋಬಿನ್ ಇರ್ತವೆ. ಓಕೆ, ಸೊ ಈ ಹಿಮೋಗ್ಲೋಬಿನ್ಗೆ ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಚ್ ಆಗಿ RBC ಜೊತೆ ಅದು ಮೂವ್ ಆಗ್ತಾ ಇರುತ್ತೆ. ಸೊ 3 + 27 30 ಆಯ್ತು. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಉಳಿತು? 70%. ಸೊ ಈ 70% ಹೆಂಗೆ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ಅಗೇನ್ ಇಮ್ಯಾಜಿನ್ RBC, ರಫ್ ಆಗಿ ಡ್ರಾ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಅಗೇನ್ ದಿಸ್ ಈಸ್ RBC. ಓಕೆ, ಸೊ 3% ಇಲ್ಲಿ ಡಿಸಾಲ್ವ್ ಆಗಿತ್ತು, 3% ಹಿಮೋಗ್ಲೋಬಿನ್ ಹೋಗಿತ್ತು. ನೆಕ್ಸ್ಟ್ 70% ಆಫ್ ದ ಕಾರ್ಬನ್ ಡೈಆಕ್ಸೈಡ್, 70% of the carbon dioxide combines with water in the RBC. So 70% of the carbon dioxide and enter ಆಗಿದೆಯಲ್ಲ ಟಿಶ್ಯೂ ಇಂದ, ಅದು RBC ಗೆ ಬರುತ್ತೆ. RBC ನಲ್ಲಿ ಅದು ವಾಟರ್ ಜೊತೆ ರಿಯಾಕ್ಟ್ ಆಗಿ it will form, this will form H2CO3. H2CO3 ಇಲ್ಲಿ ಒಂದು ಎಂಜೈಮ್ ಅವಶ್ಯಕತೆ ಇರುತ್ತೆ. ಯಾವುದದು? ಕಾರ್ಬೋನಿಕ್ ಆನ್ಹೈಡ್ರೇಸ್. ಕಾರ್ಬೋನಿಕ್ ಆನ್ಹೈಡ್ರೇಸ್ ಅನ್ನುವಂತಹ ಎಂಜೈಮ್ ಎಲ್ಲಿರುತ್ತೆ? RBC ನಲ್ಲಿ ಇರುತ್ತೆ. ಸೊ ಈ ಎಂಜೈಮ್ ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂದ ತಕ್ಷಣ ಅದನ್ನ ವಾಟರ್ ಜೊತೆ ರಿಯಾಕ್ಷನ್ ತೋರಿಸಿ H2CO3 ಆಗಿ ಅದನ್ನ ಕನ್ವರ್ಟ್ ಮಾಡುತ್ತೆ. ಸೊ ಈ H2CO3 ಏನಿದೆಯಲ್ಲ, ಸೊ ದಿಸ್ ವಿಲ್ ಸ್ಪ್ಲಿಟ್. ಸೊ ಇದು ನೆಕ್ಸ್ಟ್ ಏನಾಗುತ್ತೆ? H2CO3 ಬ್ರೇಕ್ ಡೌನ್ ಆಗಿ ಇಟ್ ವಿಲ್ ಫಾರ್ಮ್ H+ and HCO3 ಮೈನಸ್. ಗೊತ್ತಾಗ್ತಿದೆಯಾ? ಸೊ H2CO3 ಬ್ರೇಕ್ ಡೌನ್ ಆಗಿ H+ and HCO3 ಮೈನಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ನಾವು ದಿಸ್ H+ ಏನ್ ರಿಲೀಸ್ ಆಗಿದೆಯಲ್ಲ, ದಿಸ್ H+ ಇಟ್ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನ್. ಸೊ ಅದು RBC ನಲ್ಲಿ ಹಿಮೋಗ್ಲೋಬಿನ್ ಇರ್ತಾವಲ್ಲ, ಸೊ ಅದು ಹಿಮೋಗ್ಲೋಬಿನ್ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಇದರಿಂದ ನಮ್ಗೆ ಏನಾಯ್ತು? H+ ಅಯಾನ್ ಆಡ್ ಆಗಿರುವಂತಹ ಹಿಮೋಗ್ಲೋಬಿನ್ ಸಿಗುತ್ತೆ. ಇದು ಹಂಗೆ ಇಟ್ಟಿರಿ, ಇದೇನು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಮಾಡಿರೋದು. ಇದು H+ ಆಯ್ತು. HCO3 ಮೈನಸ್ ಏನ್ ಮಾಡುತ್ತೆ? ನಾವು ದಿಸ್ HCO3 ಮೈನಸ್ ಏನಿದೆಯಲ್ಲ, ದಿಸ್ ವಿಲ್ ಕಮ್ ಔಟ್ ಆಫ್ ದ RBC. HCO3 ಮೈನಸ್. RBC ಹೊರಗಡೆ ಏನಿದೆ? ಇಲ್ಲೆಲ್ಲವೂ ಪ್ಲಾಸ್ಮಾ ಇದೆಯಲ್ಲ, ಸೊ ಈ HCO3 ಮೈನಸ್ ಹೊರಗಡೆ ಬಂತು. ಸೊ HCO3 ಅಂತಂದ್ರೆ ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಅದನ್ನೇ ಟ್ರಾನ್ಸ್ಪೋರ್ಟೇಷನ್ ಮಾತಾಡ್ತಾ ಇದೀವಿ. ಗೊತ್ತಾಗ್ತಿದೆಯಾ? ಸೊ ಇದು CO3 ಎಲ್ಲಿಂದ ಬಂತು? ಹಿಂಗೆ ಹಿಂದ್ಗಡೆ ಹೋದ್ರೆ CO2 ಇಂದ ಬಂತು. ಸೊ CO2 ಏನ್ RBC ಎಂಟರ್ ಆಗಿತ್ತಲ್ಲ, ಅದು HCO3 ಆಗಿ RBC ಇಂದ ಹೊರಗಡೆ ಬಂತು. ಸೊ ಹಿಂಗೆ ಪ್ಲಾಸ್ಮಾದಲ್ಲಿ ಎಷ್ಟೊಂದು HCO3 ಮಾಲಿಕ್ಯೂಲ್ಸ್ ಗಳು RBC ಇಂದ ಹೊರಗಡೆ ಬರ್ತವೆ. ಪ್ಲಾಸ್ಮಾದಲ್ಲಿ ಅವು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾವು ಜಸ್ಟ್ ಇಮ್ಯಾಜಿನ್ H2CO3 ಬ್ರೇಕ್ ಡೌನ್ ಆದಾಗ H+ ಮತ್ತೆ HCO3 ಮೈನಸ್ ಆಗಿತ್ತ. ಸೊ ಈ ನೆಗೆಟಿವ್ ಅಯಾನ್ಸ್ ಗಳು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಒಳಗಡೆ ಪಾಸಿಟಿವ್ ಅಯಾನ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಬ್ಯಾಲೆನ್ಸ್ ಇರ್ಬೇಕಲ್ಲ ಯಾವತ್ತು. ಸೊ ಅದಕ್ಕೇನಾಗುತ್ತೆ? ಈ ಪ್ಲಾಸ್ಮಾದಲ್ಲಿ NaCl ಏನಿರುತ್ತಲ್ಲ, ಸಾಲ್ಟು, ಸೊ ದಿಸ್ ವಿಲ್ ಬ್ರೇಕ್ ಡೌನ್ ಇಂಟು Na+ ಪ್ಲಸ್ Cl ಮೈನಸ್. ಹೌದಾ? ನಾವು ಜಸ್ಟ್ ವೇಟ್ ಎ ಮಿನಿಟ್, ಇದನ್ನೊಂದು ಚೂರು ನೀಟಾಗಿ ಬರ್ಬಿಡ್ತೀನಿ. Na+ ಪ್ಲಸ್ Cl ಮೈನಸ್, ಇದು ಬ್ರೇಕ್ ಡೌನ್. ಸೊ ಇಲ್ಲೇನು Cl ಫಾರ್ಮ್ ಆಗಿದೆಯಲ್ಲ, ಸೊ ದಿಸ್ Cl, ಐ ಚೇಂಜ್ ದ ಕಲರ್, ವೇಟ್. ಸೊ ದಿಸ್ Cl, ಓಕೆ, ಇಲ್ಲೇನು ಫಾರ್ಮೇಶನ್ ಆಗಿದೆಯಲ್ಲ, ವಾಟ್ ಇಟ್ ವಿಲ್ ಡೂ? ಇಟ್ ವಿಲ್ ಸ್ಟಾರ್ಟ್ ಎಂಟರಿಂಗ್ ದ RBC. ಸೊ ಒಂದ್ ಕಡೆಯಿಂದ ನೆಗೆಟಿವ್ ಅಯಾನ್ಸ್ ಹೊರಗಡೆ ಬರ್ತಾ ಇದೆ. ಸೊ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇನ್ನೊಂದು ನೆಗೆಟಿವ್ ಅಯಾನ್, ಕ್ಲೋರೈಡ್ ಅಯಾನ್ ಒಳಗಡೆ ಹೋಗ್ತಾ ಇದೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಕ್ಲೋರೈಡ್ ಶಿಫ್ಟ್. So what is this chloride shift? To maintain the ionic balance, in exchange of HCO3 minus, the chloride ions will start entering the RBC. So ಇದು ಯಾವ ಸ್ಟ್ರಕ್ಚರ್? ಇದು RBC ಇದು. ಸೊ ಕ್ಲೋರೈಡ್ ಶಿಫ್ಟ್ ನಲ್ಲಿ ಈ ಕ್ಲೋರಿನ್ ಮಾಲಿಕ್ಯೂಲ್ಸ್ ಗಳು ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದರಿಂದ ಏನಾಯ್ತು? ನಮ್ಗೆ ಬ್ಯಾಲೆನ್ಸ್ ಆಯ್ತು.
ಸೊ ಇದು ಗೊತ್ತಾಯ್ತಾ ನಿಮಗೆ? ಸೊ ನೆಕ್ಸ್ಟ್ ಒನ್ ಈಸ್ ದಿಸ್ ಪೋರ್ಷನ್ HCO3 ಮೈನಸ್ ಆಗಿ ಹೊರಗಡೆ ಬಂದಿದ್ದು. ಸೊ ಟೋಟಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ನಮಗೆ 3 ರೀತಿನಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದಾವೆ. ಓಕೆ, ಸೊ ಇದನ್ನ ಸ್ವಲ್ಪ ಕವರ್ ಮಾಡ್ಬಿಡ್ತೀನಿ, ಟೈಮ್ ತಗೊಂಡ್ರು ಪರವಾಗಿಲ್ಲ, ಸೊ ದಟ್ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇದದ್ದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವು ಸುಮಾರು ಟೆಕ್ಸ್ಟ್ ಬುಕ್ ಗಳನ್ನ ನೋಡಿದ್ರೆ ಅಥವಾ ವಿಡಿಯೋಸ್ ಗಳನ್ನ ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಇಷ್ಟಂತ ಎಕ್ಸ್ಪ್ಲನೇಷನ್ ನಿಮಗೆ ಈಸಿಯಾಗಿ ಸಿಕ್ಕೇ ಸಿಗುತ್ತೆ. ನೀವು ಇವಾಗೂ ಚೆಕ್ ಮಾಡಬಹುದು. ಸೊ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ 3 ರೀತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. 3% ಇನ್ ದ ಪ್ಲಾಸ್ಮಾ, 27% ಆಸ್ ಅ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಥವಾ ಕಾರ್ಬಮೈನೋ ಹಿಮೋಗ್ಲೋಬಿನ್ ಅಂಡ್ 70% ಆಸ್ ಅ ಕಾರ್ಬೋನಿಕ್ ಆಸಿಡ್. ಸೊ H2CO3 ಅಂತಂದ್ರೆ ಕಾರ್ಬೋನಿಕ್ ಆಸಿಡ್, ಅದು ಬೈಕಾರ್ಬೊನೇಟ್ ಅಯಾನ್ ಆಗಿ ಹೊರಗಡೆ ಬರ್ತಾ ಇದೆ. ಸೊ ಹಿಂಗೆ ಇಲ್ಲಿ HCO3 ಮೈನಸ್ ಹಿಂಗೆ ಹೊರಗಡೆ ಬಂದಿರ್ತಾವಲ್ಲ, ಇವೆಲ್ಲವೂ ಮೂವ್ ಆಗ್ತಾ ಇರ್ತವೆ ಪ್ಲಾಸ್ಮಾನಲ್ಲಿ. HCO3 ಮೈನಸ್. ಓಕೆ, ಸೊ ಈ ಕ್ಯಾಪಿಲರಿ ವಾಲ್ ಇದೆಯಲ್ಲ, ನಾವು ಸಿ ಹಿಯರ್ ದಿಸ್ ಡೈಗ್ರಾಮ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈ ಪಾಯಿಂಟ್ ಅನ್ನ. ಸೊ ನಾವು ಈ ಪಾಯಿಂಟ್ ಅಲ್ಲಿ ಇದೀವಿ, ಪಿಕಪ್ ಪಾಯಿಂಟ್ ನಲ್ಲಿ ಇದೀವಿ. ಓಕೆ, ಇಮ್ಯಾಜಿನೇಷನ್ ಮಾಡಬೇಕು, ಕರೆಕ್ಟ್ ಆಗಿ ವಿಡಿಯೋವನ್ನು ಕೇಳ್ಕೋಬೇಕು. ಸಿ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ 3 ಸ್ಟೆಪ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಕಾನ್ಸೆಪ್ಟ್ ಮುಗಿಯೋದಿಲ್ಲ. ಕಾನ್ಸೆಪ್ಟ್ ಮುಗಿಬೇಕು ಅಂತಂದ್ರೆ ನೀವು ನೆಕ್ಸ್ಟ್ ಏನಾಯ್ತು ಅಂತಾನು ಗೊತ್ತಾಗ್ಬೇಕಲ್ಲ ನಿಮ್ಗೆ. ಸೊ ನಾವ್ ಎಲ್ಲಿದ್ವಿ ಇವಾಗ? ಈ ಪಾಯಿಂಟ್ ಅಲ್ಲಿ ಇದ್ದೀವಿ, ಪಿಕಪ್ ಪಾಯಿಂಟ್ ಅಲ್ಲಿ. ಸೊ ಪಿಕಪ್ ಪಾಯಿಂಟ್ ನಲ್ಲಿ 3% ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗಿದೆ, 27% ಹಿಮೋಗ್ಲೋಬಿನ್ ಜೊತೆ ಅಟ್ಯಾಚ್ ಆಗಿದೆ, 70% ಆಸ್ ಎ ಬೈಕಾರ್ಬೊನಿಕ್ ಆಸಿಡ್ ಆಸ್ ಎ ಬೈಕಾರ್ಬೊನೇಟ್ ಅಯಾನ್ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ 3 ರೀತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಿಕಪ್ ಮಾಡಿ ಈ ಬ್ಲಡ್ ಏನಿದೆಯಲ್ಲ ಇದು ಡಿಆಕ್ಸಿಜನೇಟೆಡ್ ಬ್ಲಡ್, ಯಾಕಂದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರುವಂತಹ ಬ್ಲಡ್. ಇದು ಹಾರ್ಟಿಗೆ ಬರುತ್ತೆ, ಹಾರ್ಟ್ ಇಂದ ಇಲ್ಲಿ ಬಂದು ದೆನ್ ಇಟ್ ವಿಲ್ ಸ್ಟಾರ್ಟ್ ಗೋಯಿಂಗ್ ಇನ್ ಟು ದ ಅಲ್ವಿಯೋಲೈ. ಹೌದಾ? ಸೊ ಇದು ಅಲ್ವಿಯೋಲೈ, ಟುವರ್ಡ್ಸ್ ದ ಅಲ್ವಿಯೋಲೈ ಬಂದ್ಮೇಲೆ ಇಲ್ಲಿ ಏನಿದೆ 3% ಪ್ಲಾಸ್ಮಾದಲ್ಲಿದೆ, 27% ಹಿಮೋಗ್ಲೋಬಿನ್ ಅಲ್ಲಿ ಇದೆ, 70% ಬೈಕಾರ್ಬೋನೇಟ್ ಅಯಾನ್ ಆಗಿ ಪ್ಲಾಸ್ಮಾದಲ್ಲಿ ಉಳ್ಕೊಂಡಿದೆ. ಸೊ ಇಲ್ಲಿ ಏನಾಗುತ್ತೆ, ಆ ಪಾಯಿಂಟ್ ಅನ್ನ ನೀವು ಖಂಡಿತವಾಗ್ಲೂ ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಈ ಪಾಯಿಂಟಿಗೆ ಬಂದ್ವಿ ಇವಾಗ. ಸೊ ಹುಬ್ಳಿಯನ್ನ ಬಿಟ್ಟಿದ್ವಿ, ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಬೆಂಗಳೂರಿಗೆ ರೀಚ್ ಆದ್ಮೇಲೆ ಇಲ್ಲಿ ಬಂದಂತಹ ಪ್ಯಾಸೆಂಜರ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅದು ಫುಲ್ ಗಾಡಿ ಬಿಟ್ಟು ಕೆಳಗಡೆ ಇಳಿದು ಅಲ್ವಿಯೋಲೈ ನಲ್ಲಿ ಎಂಟರ್ ಆಗ್ಬೇಕಲ್ಲ. ಸೊ ನೀವೇನ್ ತಿಳ್ಕೋಬೇಕು ಅಂತಂದ್ರೆ 3%, 27%, 70% ಕಾರ್ಬನ್ ಡೈಆಕ್ಸೈಡ್ ಪಿಕಪ್ ಪಾಯಿಂಟ್ ನಲ್ಲಿ ತಗೊಂಡು ನೆಕ್ಸ್ಟ್ ಅದು ಎಲ್ಲಿಗೆ ಬರ್ತಾ ಇದೆ? ಇವಾಗ ಅಲ್ವಿಯೋಲೈ ಬರ್ತಾ ಇದೆ. ಸೊ ಇಮ್ಯಾಜಿನ್ ದಿಸ್ ಈಸ್ ದ ಅಲ್ವಿಯೋಲೈ. ಓಕೆ, ಸೊ ಇಲ್ಲೇನಿದೆ, ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಇದಾವೆ alveoli ನಲ್ಲಿ. ಕರೆಕ್ಟಾ? ನೌ ದಿಸ್ alveoli, I'll write here, this is a alveoli. So don't get confused, ಟಿಶ್ಯೂ ನಲ್ಲಿ ನಮಗೆ ಪಿಕಪ್ ಆಗಿತ್ತು. ಓಕೆ, ಇವಾಗ alveoli ಬಂದ್ಮೇಲೆ ಅಲ್ವಿಯೋಲದಲ್ಲಿ ಏನಿರುತ್ತೆ? ಆಕ್ಸಿಜನ್ ಜಾಸ್ತಿ ಇದೆ, ಯಾಕಂದ್ರೆ ಉಸಿರು ಒಳಗಡೆ ಬಂದಿದೆಯಲ್ಲ. ಸೊ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಆಗಿದೆ. ಒಂದ್ ಕಡೆಯಿಂದ ಈ ರೀತಿಯಾದಂತಹ RBCs ಗಳು ಎಂಟರ್ ಆಗ್ತಾ ಇದ್ದಾವೆ. ಸೊ ನಾನು ಇಲ್ಲಿ ಜಸ್ಟ್ ಒಂದು ಡ್ಯಾಶ್ ಅನ್ನ ಹಾಕ್ತಾ ಇದ್ದೀನಿ. ದಟ್ ಮೀನ್ಸ್ ಬ್ಲಡ್ ಮೂವ್ ಆಗ್ತಾ ಆಗ್ತಾ ಅಲ್ವಿಯೋಲೈ ಕ್ಯಾಪಿಲರಿಗೆ ರೀಚ್ ಆಗಿದೆ. ಸೊ ಇಲ್ಲೇನಿತ್ತು ನಮ್ದು RBC ಈ ತರ ಇತ್ತು, ಹೌದಾ? ಸೊ ಈ RBC ನಲ್ಲಿ ಟೋಟಲ್ ಆಗಿ ಹೊರಗಡೆ ಏನಿತ್ತು? HCO3 ಮೈನಸ್ ಇದ್ದುವ ಇಲ್ಲಿದಾವಲ್ಲ, HCO3 ಮೈನಸ್ ಹಂಗೆ ಇದೆ. ಒಳಗಡೆ ಏನೇನಿತ್ತು ಹೇಳಿ? ಒಳಗಡೆ ಒಂದ್ ಕಡೆ ಹಿಮೋಗ್ಲೋಬಿನ್ ಅನ್ನ ಕ್ಯಾರಿ ಮಾಡಿದಂತಹ H+ ಇತ್ತು, ಮತ್ತೆ ಇಲ್ಲಿ ಕ್ಲೋರಿನ್ ಮಾಲಿಕ್ಯೂಲ್ಸ್ ಗಳು ಕೂಡ ಇದ್ದು, ಇಲ್ಲಿ ಒಳಗಡೆ ಬಂದಂತಹ ಕ್ಲೋರಿನ್ ಮಾಲಿಕ್ಯೂಲ್ಸ್ ಗಳು. ಸೊ ದ ಸೇಮ್ ವಿ ವಿಲ್ ರೈಟ್. ಒಂದ್ ಕಡೆ ಹಿಮೋಗ್ಲೋಬಿನ್ ಅಟ್ಯಾಚ್ ಹೈಡ್ರೋಜನ್ ಅಟ್ಯಾಚ್ ಆದಂತಹ ಹಿಮೋಗ್ಲೋಬಿನ್ ಇದೆ. ನೆಕ್ಸ್ಟ್ ಇಲ್ಲಿ ಕ್ಲೋರೈಡ್ ಮಾಲಿಕ್ಯೂಲ್ಸ್ ಗಳು ಇದಾವೆ. ಓಕೆ, ಸೊ ಇಷ್ಟು ನಮಗೆ ಇದು ಫುಲ್ ನಾನು ಬರ್ತಿಲ್ಲ, ಶಾರ್ಟ್ ಕಟ್ ನಲ್ಲಿ ಬರ್ತಿದ್ದೀನಿ. ಓಕೆ, ಸೊ ಇದು ಇದೆ, ದೆನ್ ಇಲ್ಲಿ ಕ್ಲೋರೈಡ್ ಎಂಟರ್ ಆಗಿರೋದು, ಇದು ಇದೆ, HCO3 ಮೈನಸ್ ಇದೆ. ಸೊ ಅಲ್ವಿಯೋಲೈ ಬಂದ್ಮೇಲೆ ಈ ಎಲ್ಲಾ ರಿಯಾಕ್ಷನ್ಸ್ ಗಳು ಪೂರ್ತಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತವೆ. ಹೆಂಗೆ? HCO3 ಇತ್ತಲ್ಲ, ಈ HCO3 ಒಳಗಡೆ ಬರುತ್ತೆ. ಸೊ HCO3 ಒಳಗಡೆ ಬಂದ್ಮೇಲೆ ಕ್ಲೋರೈಡ್ ಶಿಫ್ಟ್ ನನ್ ಕೆಲಸ ಮುಗೀತು ಅಂತ ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಅದಕ್ಕೂ ಮುಂಚೆ ಏನಾಯ್ತು? ಇಲ್ಲೇನ್ ಆಕ್ಸಿಜನ್ ಇದೆಯಲ್ಲ, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಲ್ಲಿ ಜಾಸ್ತಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಂದು ಕಡಿಮೆ ಇದೆ. ಸೊ ಈ ಆಕ್ಸಿಜನ್ ಏನಾಯ್ತು? ನೆಕ್ಸ್ಟ್ ಇಲ್ಲಿ ಪಿಕಪ್ ಆಗ್ತಾ ಇದೆ, ಯಾಕಂದ್ರೆ ಆಕ್ಸಿಜನ್ ಪಿಕಪ್ ಪಾಯಿಂಟ್. ಸೊ ಆಕ್ಸಿಜನ್ ಬಂದು ಹಿಮೋಗ್ಲೋಬಿನ್ ಅಟ್ಯಾಚ್ ಆಗ್ಬಿಡುತ್ತೆ. ಆಕ್ಸಿಜನ್ ಹಿಮೋಗ್ಲೋಬಿನ್ ಅಟ್ಯಾಚ್ ಆಯ್ತು ಅಂತಂದ್ರೆ ಹೈಡ್ರೋಜನ್ ಅಯಾನು ಫ್ರೀ ಆಗ್ಬಿಡುತ್ತೆ.
ಇದು ಅಟ್ಯಾಚ್ ಆದ ತಕ್ಷಣ ಹೈಡ್ರೋಜನ್ ಅಯಾನ್ ರಿಲೀಸ್ ಆಗ್ಬಿಡ್ತು. ಸೊ ಒಂದ್ ಕಡೆ ಹೈಡ್ರೋಜನ್ ಅಯಾನ್ ರಿಲೀಸ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಏನಾಗ್ತಾ ಇದೆ HCO3 ಮೈನಸ್ ಈ ಅಯಾನ್ಸ್ ಗಳು ಒಳಗಡೆ ಬರ್ತಿದಾವೆ. ಸೊ ದಿಸ್ ಅಂಡ್ ದಿಸ್ ನೌ ಇವೆರಡು ಏನ್ ಮಾಡ್ತವೆ, ನೆಕ್ಸ್ಟ್ these two will combine, okay, to form, these two will combine to form H2CO3. Now this H2CO3 it will be break down into H2O plus CO2. So ಇಲ್ಲಿ ಫಾರ್ಮ್ ಆದಂತಹ ಏನು CO2 ಇದೆಯಲ್ಲ, wait, so this CO2 it will come out. Okay, ಗೊತ್ತಾಗ್ತಿದ್ಯಾ? ಸೊ ಒಂದ್ ಕಡೆ ಇದೇನ್ ಸ್ಟೆಪ್ಸ್ ಬರುತ್ತವಲ್ಲ ನಾವು ಅದೆಲ್ಲವನ್ನು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಿತಾ ಹೋಗ್ಬೇಕು. ಯಾವಾಗ ಇದು ಸೇಮ್ ಬ್ಲಡ್ ಅಲ್ವಿಯೋಲೈ ಅನ್ನ ರೀಚ್ ಆದ್ಮೇಲೆ, ಸೊ ಅಲ್ವಿಯೋಲೈನ ರೀಚ್ ಆದ್ಮೇಲೆ ಸೇಮ್ ಸ್ಟೆಪ್ ಅನ್ನ ನೀವು ಉಲ್ಟಾ ಬರ್ಕೋತಾ ಹೋದ್ರೆ ಏನ್ ರಿಲೀಸ್ ಆಯ್ತು ನಮಗೆ, HCO3 ನಲ್ಲಿ ಏನ್ CO2 ಟ್ರ್ಯಾಪ್ ಆಗಿತ್ತಲ್ಲ, ಹಿಡಿದಿಟ್ಕೊಂಡಿತ್ತಲ್ಲ, ಅದು ಫ್ರೀ ಆಗ್ಬಿಡ್ತು. ಸೊ ದಿಸ್ CO2 ಇಟ್ ವಿಲ್ ಕಮ್ ಔಟ್ ಆಫ್ ದ RBC. ಓಕೆ, ಹಿಮೋಗ್ಲೋಬಿನ್ಗೂ ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಚ್ ಆಗಿತ್ತಲ್ಲ, ಸೊ ಇಲ್ಲಿಂದನೂ ಏನಾಯ್ತು, ಈ ಹಿಮೋಗ್ಲೋಬಿನ್ ಇಂದನೂ ರಿಲೀಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂತು. ಯಾಕಂದ್ರೆ ಸಿ ಹಿಯರ್ ಆಕ್ಸಿಜನ್ ಎಂಟರ್ ಆಯ್ತು ಅಂತಂದ್ರೆ ಈ ಹಿಮೋಗ್ಲೋಬಿನ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಬರುತ್ತೆ. ಯಾಕಂದ್ರೆ ಹಿಮೋಗ್ಲೋಬಿನಿಗೆ ಮೇನ್ ಪ್ರೀತಿ ಇರೋದು ಯಾರ ಮೇಲೆ, ಆಕ್ಸಿಜನ್ಗೆ. ಆಕ್ಸಿಜನ್ ಅನ್ನ ಕ್ಯಾರಿ ಮಾಡ್ಬೇಕು. ಸೊ ಎರಡರಲ್ಲಿ ಒಂದ್ ಅಟ್ಯಾಚ್ ಆಗುತ್ತೆ, ಐದರ್ ಕಾರ್ಬನ್ ಡೈಆಕ್ಸೈಡ್ ಆರ್ ಆಕ್ಸಿಜನ್. ಸೊ ಈ ಆಕ್ಸಿಜನ್ ಒಳಗಡೆ ರೀಚ್ ಆದ್ಮೇಲೆ ಎಲ್ಲಾ ಹೈಡ್ರೋಜನ್ ಅಯಾನ್ಸ್ ಗಳು ರಿಲೀಸ್ ಆಗ್ಬಿಡ್ತಾವ. ಅಟ್ ದ ಸೇಮ್ ಟೈಮ್ ಹಿಮೋಗ್ಲೋಬಿನ್ ಅಟ್ಯಾಚ್ ಆದಂತಹ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತಾ, ಪ್ಲಾಸ್ಮಾದಲ್ಲಿ 3% ಇತ್ತಲ್ಲ, ಅದು ಕೂಡ ಇಲ್ಲಿ ಫ್ರೀ ಆಗಿ ಮೂವ್ ಆಗ್ತಾ ಇದೆ. ಸೊ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬ್ಲಡ್ ವೆಸಲ್ ತಗೊಂಡಿತ್ತಲ್ಲ, ಅದೆಲ್ಲಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಲ್ಲಿ ಕೊಟ್ಟು ಫ್ರಮ್ ಹಿಯರ್ ದ ಕಾರ್ಬನ್ ಡೈಆಕ್ಸೈಡ್ ವಿಲ್ ಎಂಟರ್ ದ ಅಲ್ವಿಯೋಲೈ. ಓಕೆ, ಆಮೇಲೆ ಎಂಟರ್ ಆದ್ಮೇಲೆ ಉಸಿರನ್ನ ಹೊರಗಡೆ ಬಿಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಏರಿಗೆ ಹೋಗ್ಬಿಡುತ್ತೆ. ಸೊ ಇದು ಟೋಟಲ್ ಸ್ಟೆಪ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾಕೆ ನಾನು ಇಲ್ಲಿ ಡಿವಿಷನ್ ಹಾಕಿದ್ದೀನಿ 2 ಪಾರ್ಟ್, ಯಾಕಂದ್ರೆ ಪಿಕಪ್ ಕಾರ್ಬನ್ ಡೈಆಕ್ಸೈಡ್ ಪಿಕಪ್ ಆಗ್ತಾ ಇರೋದು ಟಿಶ್ಯೂ ಲೆವೆಲ್ ನಲ್ಲಿ. ಟಿಶ್ಯೂ ಲೆವೆಲ್ ಗೆ ಬಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತೆ, 45 mm of Hg ಇರುತ್ತೆ. ಹೌದಾ? ಸೊ ಈ ಪ್ರೆಷರಿಗೆ ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ವೆಸಲ್ಗೆ ಕ್ಯಾಪಿಲರಿಗೆ ಹೋಗಿ 3%, 27% ಮತ್ತೆ 70%. ಈ ರೀತಿಯಾಗಿ ಬೇರೆ ಬೇರೆ ಫಾರ್ಮ್ ನಲ್ಲಿ ಬೇರೆ ಬೇರೆ ಬಸ್ ಅನ್ನ ಹತ್ಕೋತಾವೆ. ಸೊ ಇದು ಒಂದು ಬಸ್ಸು, ಇದು ಒಂದು ಟ್ರೈನು, ಇದು ಒಂದು ಕಾರು ಅಂತ ಇಮ್ಯಾಜಿನ್ ಮಾಡಿ. ನೆಕ್ಸ್ಟ್ ರೋಡ್ ನಲ್ಲಿ ಮೂವ್ ಆಗ್ತಾ ಹೋಗ್ತವೆ, ಅಂದ್ರೆ ಬ್ಲಡ್ ವೆಸಲ್ ಅಲ್ಲಿ ಮೂವ್ ಆಗ್ತಾ ಎಲ್ಲಿ ರೀಚ್ ಆಗ್ತವೆ, ನೆಕ್ಸ್ಟ್ ಅಲ್ವಿಯೋಲೈ ರೀಚ್ ಆಗ್ತವೆ. ಅಲ್ವಿಯೋಲೈ ರೀಚ್ ಆದ್ಮೇಲೆ ಯಾವ್ಯಾವ ರೀತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಿಡಿದಿಟ್ಕೊಂಡಿತ್ತಲ್ಲ ಬ್ಲಡ್, ಆ ಎಲ್ಲಾ ರೀತಿಯಿಂದನೂ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಕೊಟ್ಬಿಡ್ತವೆ. ತಗೋರಪ್ಪ, ನಿಮ್ದು ಡ್ರಾಪ್ ಪಾಯಿಂಟ್ ಬಂತು, ನಿಮ್ಮನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ. ಸೊ ನೆಕ್ಸ್ಟ್ ಈ ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಷನ್ ಆಗಿ ಅಲ್ವಿಯೋಲೈ ಹೋಗುತ್ತೆ. ಸೊ ಯಾಕೆ ಡಿಫ್ಯೂಷನ್ ಆಗ್ತಾ ಇದೆ, ಯಾಕಂದ್ರೆ ಅಲ್ವಿಯೋಲೈ ನಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದೆ, ಹೈಯರ್ ಟು ಲೋವರ್ ಆಗ್ಬೇಕಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಅಲ್ವಿಯೋಲೈ ಹೋಗುತ್ತೆ, ಅಲ್ಲಿಂದ ಉಸಿರನ್ನ ಹೊರಗಡೆ ಬಿಡಬೇಕಾದ್ರೆ, ಎಕ್ಸಲೇಷನ್ ಆಗ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗುತ್ತೆ. So I hope you understood this video. Very important, easy ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಟೋಟಲ್ ಆಗಿ ನೀವು ತಗೊಂಡ್ರೆ 100 ml ಆಫ್ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿರುತ್ತೆ, ಸಿ ಹಿಯರ್, ಈ ಕಡೆ ಬ್ಲೂ ದಲ್ಲಿ ಇರೋದೇನು ಡಿಆಕ್ಸಿಜನೇಟೆಡ್ ಬ್ಲಡ್, ಈ ಕಡೆ ಇರೋದೇನು ಆಕ್ಸಿಜನ್ ಅನ್ನು ಹೊಂದಿರುವಂತಹ ಆಕ್ಸಿಜನೇಟೆಡ್ ಬ್ಲಡ್. ಸೊ ಎವ್ರಿ 100 ml ಆಫ್ ಬ್ಲಡ್ ಏನಿದೆ ಡಿಆಕ್ಸಿಜನೇಟೆಡ್, ಇಟ್ ವಿಲ್ ಡೆಲಿವರ್ 4 ml ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ದ ಅಲ್ವಿಯೋಲೈ. ಕರೆಕ್ಟಾ? ಡಿಲಿವರ್ ಯಾಕೆ ಅಲ್ವಿಯೋಲೈ ಆಗಿತ್ತು, ಯಾಕಂದ್ರೆ ಇದು ಡ್ರಾಪ್ ಪಾಯಿಂಟ್. ನಮ್ದು ಅಲ್ವಿಯೋಲೈ ಏನಿದೆಯಲ್ಲ, ಇದು ಡ್ರಾಪ್ ಸ್ಟೇಷನ್ ಅಲ್ವಾ. ಸೊ ಎವ್ರಿ 100 ml ಆಫ್ ಬ್ಲಡ್ ಏನ್ ಬರುತ್ತೆ ಅಲ್ವಿಯೋಲೈಗೆ, ಅದರಲ್ಲಿ 4 ml ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ಬ್ಲಡ್ ಅಲ್ವಿಯೋಲೈಗೆ ತಲುಪಿಸ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಆಗುವಂತಹ ಪ್ರೋಸೆಸ್. ಸೊ ನೀವು ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡ್ರೆ, ಇದರಲ್ಲಿ ನಿಮಗೆ 3% ಪ್ಲಾಸ್ಮಾದಲ್ಲಿ ಫಿಸಿಕಲ್ ಸೊಲ್ಯೂಷನ್, then 27% it combines with the hemoglobin, and remaining 70% as a bicarbonate ion. ಯಾವ್ದು ಬೈಕಾರ್ಬನೇಟ್ ಅಯಾನು, HCO3 ಮೈನಸ್. ಓಕೆ, ಸೊ ಈ 3 ಫಾರ್ಮ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗ್ತಾ ಆಗ್ತಾ ಅಲ್ವಿಯೋಲೈಗ್ ಬರುತ್ತೆ. ಅಲ್ವಿಯೋಲೈಗ್ ಬಂದ್ಮೇಲೆ ಈ 3 ಕಂಡೀಷನ್ ಇಂದ, ಈ 3 ಫಾರ್ಮ್ ಇಂದ ಬಂದಂತಹ ಕಾರ್ಬನ್ ಡೈಆಕ್ಸೈಡ್ ಅಲ್ವಿಯೋಲೈ ಅನ್ನ ರೀಚ್ ಆಗಿ ಅಲ್ವಿಯೋಲೈ ಇಂದ ಉಸಿರು ಹೊರಗಡೆ ಏರಿಗೆ ಹೋಗುತ್ತೆ.
ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಬ್ರೀದಿಂಗ್ ಕಾನ್ಸೆಪ್ಟ್ ಮುಗಿದಿದೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮುಗೀತು, ಅದಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್ ಮುಗೀತು. ಸೊ ಕಂಪ್ಲೀಟ್ ಆದಂತಹ ಏನು ಕಾನ್ಸೆಪ್ಟ್ ಇದೆ ರೆಸ್ಪಿರೇಷನ್ ಅದನ್ನ ನಾವು ಮುಗಿಸಿದೀವಿ. ಎಕ್ಸೆಪ್ಟ್ ಸೆಲ್ಯುಲರ್ ರೆಸ್ಪಿರೇಷನ್, ಈ ಪ್ರೊಸೆಸ್ ನಿಮಗೆ ಈ ಚಾಪ್ಟರ್ ನಲ್ಲಿ ಇಲ್ಲ, ಅದನ್ನ ಬಿಟ್ಬಿಡಿ. ಯಾವುದು ಸೆಲ್ಯುಲರ್ ರೆಸ್ಪಿರೇಷನ್ ಕಾನ್ಸೆಪ್ಟ್ ಇಲ್ಲಿ ಓದುವಂತಹ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಏನಿದ್ರು ಬ್ರೀದಿಂಗ್ ಕವರ್ ಮಾಡಿದೀವಿ, ಎಕ್ಸ್ಚೇಂಜ್ ಕವರ್ ಮಾಡಿದೀವಿ, ಮತ್ತೆ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ನಾವು ಕವರ್ ಮಾಡಿದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೆಗ್ಯುಲೇಷನ್ ಆಫ್ ಬ್ರೀದಿಂಗ್ ಅನ್ನ ಓದೋಣ. ಸೊ ರೆಗ್ಯುಲೇಷನ್ ಆಫ್ ಬ್ರೀದಿಂಗ್. ಓಕೆ, ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂದ್ರೆ ನಮಗೆ ಇನ್ಹಲೇಷನ್ ಎಕ್ಸಲೇಷನ್ ಗೊತ್ತಾಯ್ತು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಹೆಂಗಾಗ್ತಾ ಇದೆ ಈ 2 ಪಾಯಿಂಟ್ ಅಲ್ಲಿ ಗೊತ್ತಾಯ್ತು, ಟ್ರಾನ್ಸ್ಪೋರ್ಟೇಷನ್ ಹೆಂಗಾಗ್ತಾ ಇದೆ ಗೊತ್ತಾಯ್ತು. ಬಟ್ ನಮ್ಮ ಬಾಡಿನಲ್ಲಿ ಒಂದು ನರ್ವಸ್ ಸಿಸ್ಟಮ್ ಅಂತ ಕೆಲಸ ಮಾಡ್ತಾ ಇದೆಯಲ್ಲ, ಅದೆಲ್ಲವೂ ಹೆಂಗೆ ಹೆಡ್ ಇದ್ದಂಗೆ ಇದೆಲ್ಲವನ್ನ ಕಂಟ್ರೋಲ್ ಮಾಡುತ್ತಲ್ಲ. ಸೊ ಹೆಂಗೆ ಈ ಬ್ರೀದಿಂಗ್ ಅನ್ನುವಂತಹ ಪ್ರೋಸೆಸ್ ಏನಿದೆ ಅದು ರೆಗ್ಯುಲೇಟ್ ಆಗ್ತಾ ಇದೆ, ಅದನ್ನ ನಾವು ಮೇನ್ ಆಗಿ ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ ಯು for watching this video.